ಅತ್ಯಾಚಾರ ಕೇಸ್ನಲ್ಲಿ ಪೊಲೀಸರಿಂದ ಮಹಜರ್ ನಡೆದಿದ್ದು ಮಡೇನೂರು ಮನು ವಿರುದ್ಧ ತನಿಖೆ ಚುರುಕಾಗಿದೆ. ಸಂತ್ರಸ್ತೆಯನ್ನ ಕರ್ಕೊಂಡು ಹೋಗಿ ಮಹಜರು ನಡೆಸಿದೆ ಖಾಕಿ ಪಡೆ. ಶಿಕಾರಿಪುರ ಲಾಡ್ಜ್ನಲ್ಲಿ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ಅನ್ನಪೂರ್ಣೇಶ್ವರಿ ಠಾಣೆ ಪೊಲೀಸರು ಈ ಸ್ಥಳ ಮಹಜರು ಮಾಡ್ತಾ ಇದ್ದಾರೆ. ಲಾಡ್ಜ್ನಲ್ಲಿ ಅತ್ಯಾಚಾರ ನಡೆದಿದೆ ಅಂತ ಸಂತ್ರಸ್ತೆ ಆರೋಪ ಮಾಡಿದ್ರು. 2022ರ ನವೆಂಬರ್ನಲ್ಲಿ ಆ ಲಾಡ್ಜ್ನಲ್ಲಿ ಇದ್ದಾಗ ಅತ್ಯಾಚಾರ ನಡೆದಿತ್ತು. ನವೆಂಬರ್ 28ರಿಂದ 30ರವರೆಗೆ ಹೋಟೆಲ್ನಲ್ಲಿ ನಾವು ವಾಸ್ತವ್ಯ ಇದ್ವಿ. ಲಾಡ್ಜ್ನಲ್ಲಿ ಸಿಸಿಟಿವಿ ದೃಶ್ಯ ಕೇಳಿದ್ದಾರೆ ಪೊಲೀಸರು. ಸಂತ್ರಸ್ತೆ ಈ ರೀತಿ ಆರೋಪ ಮಾಡಿದ್ದರ ಹಿನ್ನೆಲೆಯಲ್ಲಿ ಸ್ಥಳ ಮಹಜರಾಗಿದೆ. ಇದರ ಜೊತೆಗೆ ಸಿಸಿಟಿವಿಯ ದೃಶ್ಯ ಪೊಲೀಸರು ಕೇಳಿದ್ದಾರೆ. ವಾಸ್ತವ್ಯದ ಬಗ್ಗೆ ಲಾಡ್ಜ್ ದಾಖಲಾತಿ ಕೊಡಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಹೋಟೆಲ್ ಸಿಬ್ಬಂದಿ ವಿಚಾರಣೆಗೂ ನಿರ್ಧಾರ ಮಾಡಿದ್ದು ಕರ್ತವ್ಯದಲ್ಲಿ ಯಾರ್ಯಾರು ಸಿಬ್ಬಂದಿಗಳಿದ್ರೋ ಅವರನ್ನ ಠಾಣೆಗೆ ಕರೆಸೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ತಾರೆ ನಮ್ಮ ಪ್ರತಿನಿಧಿ ರಾಜೇಶ್ ಕಾಮತ್. ರಾಜೇಶ್, ಏನೆಲ್ಲ ಅಪ್ಡೇಟ್ಸ್ ಇದೆ? ಸ್ಥಳ ಮಹಜರಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಸಿಬ್ಬಂದಿ ವಿಚಾರಣೆ ಅಲ್ಲೇ ಏನಾದ್ರೂ ಪ್ರಾಥಮಿಕ ವಿಚಾರಣೆ ನಡೀತಾ? ಏನಾಗಿದೆ ಅಲ್ಲಿ? ಖಂಡಿತ ಏನು ಕಾಮಿಡಿ ಕಿಲ್ಲಾಡಿಗಳ ಮಡೇನೂರು ಮನು ಅವರ ಅತ್ಯಾಚಾರದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಮನೋಜ್ ಕುಮಾರ್ ನೇತೃತ್ವದಲ್ಲಿ ಒಂದು ತಂಡ ಇವತ್ತು ಶಿಕಾರಿಪುರದ ಒಂದು ಮಯೂರ ಲಾಡ್ಜ್ ಅಂತ ಹೆಸರಿನ ಲಾಡ್ಜ್ಗೆ ಬಂದು ಮಹಜರನ್ನು ನಡೆಸಿತು. ಅವರ ಜೊತೆಯಲ್ಲಿ ಸಂತ್ರಸ್ತೆ ಕೂಡ ಇದ್ರು. ಆದ್ರೆ ಆರೋಪಿ ಮನು ಇರಲಿಲ್ಲ. ಈ ಸಂದರ್ಭದಲ್ಲಿ ಸಂತ್ರಸ್ತೆಯನ್ನ ಲಾಡ್ಜ್ಗೆ ಕರೆದುಕೊಂಡು ಹೋದ ಪೊಲೀಸರಿದ್ರು. ಅಲ್ಲಿ ಮಹಜರನ್ನ ನಡೆಸಿದ್ರು. ಆ ರೂಮ್ ನಲ್ಲಿ ಯಾವ ರೂಮ್ ಇತ್ತು ಆ ರೂಮ್ ನಲ್ಲಿ ಮಹಜರನ್ನ ನಡೆಸಿದ್ರು. 2022ರ ನವೆಂಬರ್ 28ರಿಂದ 30ರವರೆಗೂ ಕೂಡ ಅವರು ಆ ರೂಮ್ ನಲ್ಲಿ ತಂಗಿದ್ರು ಅಂತ ಹೇಳಲಾಗ್ತಿತ್ತು. ಈ ಹಿನ್ನೆಲೆಯಲ್ಲಿ ಅಲ್ಲಿಯ ಮ್ಯಾನೇಜರ್ನ ಕೂಡ ಅವರು ಪ್ರಶ್ನೆ ಮಾಡಿದ್ದಾರೆ. ಈ ಲಾಡ್ಜ್ ನಲ್ಲಿ ಇರ್ತಕ್ಕಂಥ ಅಂದಿನ ಸಂದರ್ಭದಲ್ಲಿ ಇರ್ತಕ್ಕಂಥ ಮ್ಯಾನೇಜರ್ ಯಾರು, ಲಾಡ್ಜ್ ರೂಮ್ ಬಾಯ್ಗಳು ಯಾರು, ಮತ್ತೆ ಇಲ್ಲಿ ಇರ್ತಕ್ಕಂಥ ಸಿಸಿಟಿವಿ ಫುಟೇಜ್ಗಳು ಇವೆಲ್ಲವನ್ನೂ ನಮಗೆ ಕೊಡಬೇಕು ಅಂತ ಹೇಳಿ ಆ ಮ್ಯಾನೇಜರ್ಗೆ ಒಂದು ಲಿಖಿತ ನೋಟಿಸ್ ಅನ್ನು ಕೂಡ ಕೊಟ್ಟರು. ಹಾಗೆ ಅಲ್ಲಿ ಮಹಜರು ನಡೆಸಿದ ಸಂದರ್ಭದಲ್ಲಿ ಮ್ಯಾನೇಜರ್ ಕೂಡ ಈಗ ಕಳೆದ 1 ವರ್ಷದಿಂದ ನಾವು ಈ ಲಾಡ್ಜನ್ನ ವಹಿಸ್ಕೊಂಡಿದ್ವಿ. ಈ ಹಿಂದೆ ಇರ್ತಕ್ಕಂಥ ಆಡಳಿತ ವ್ಯವಸ್ಥೆಗೆ ನೀವು ಕೊಟ್ಟಿರ್ತಕ್ಕಂಥ ನೋಟಿಸ್ ಅನ್ನು ಅವ್ರಿಗೆ ತಲುಪಿಸ್ತೀವಿ, ಅವ್ರ ಮೂಲಕ ತಮಗೆ ಹೇಳಿಕೆಯನ್ನು ಕೊಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಅವರು ಒಪ್ಕೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಪೊಲೀಸರು ಇಲ್ಲಿರ್ತಕ್ಕಂಥ ಸಂತ್ರಸ್ತೆಯ ಏನು ಮಹಜರನ್ನ ಮಾತ್ರ ನಡೆಸಿಕೊಂಡು ನಂತರ ಇಲ್ಲಿಂದ ತೆರಳಿದ್ದಾರೆ. ಆಮೇಲೆ ಇಲ್ಲಿರ್ತಕ್ಕಂಥ ಲಾಡ್ಜ್ ಮ್ಯಾನೇಜರು ಮತ್ತು ಅಂದಿನ ಯಾರ್ಯಾರು ಆಡಳಿತ ವ್ಯವಸ್ಥೆ ಇತ್ತು ಅವ್ರನ್ನೆಲ್ಲರನ್ನು ಕೂಡ ಅನ್ನಪೂರ್ಣೇಶ್ವರಿ ಠಾಣೆಗೆ ಖುದ್ದು ಹಾಜರಾಗಿ ವಿಚಾರಣೆಗೆ ಸಹಕರಿಸಬೇಕು ಮತ್ತೆ ಹೇಳಿಕೆಗಳನ್ನ ಕೊಡಬೇಕು. ಈ ಸಂದರ್ಭದಲ್ಲಿ ನಿಮ್ಮ ಲಾಡ್ಜಿನ ಸಿಸಿಟಿವಿ ಫುಟೇಜ್ಗಳನ್ನೆಲ್ಲ ಕೊಡಬೇಕು ಅಂತ ಹೇಳಿದ್ರು. ಆದ್ರೆ ಲಾಡ್ಜ್ ಬಳಿ ಯಾವುದೇ ಸಿಸಿಟಿವಿ ಫುಟೇಜ್ಗಳು 2-3 ವರ್ಷಗಳ ಹಿಂದೆ ಆಗಿರ್ತಕ್ಕಂಥ ಘಟನೆ ಹಿನ್ನೆಲೆಯಲ್ಲಿ ಯಾವುದೂ ಕೂಡ ಇಲ್ಲ. ಹಾಗೆ ಅವರ ಲೆಡ್ಜರ್ ಕೂಡ ಆ ಸಂದರ್ಭದಲ್ಲಿ ಇರ್ತಕ್ಕಂಥ ಆಡಳಿತ ಮಂಡಳಿಯ ಜೊತೆಗೆ ಇರಬಹುದು ಅಂತ ಹೇಳಿ ಈಗಿರ್ತಕ್ಕಂಥ ಆಡಳಿತ ವ್ಯವಸ್ಥೆ ಹೇಳ್ತಾ ಇದೆ. ಹಾಗಾಗಿ ಸರಿಯಾದ ದಾಖಲೆಗಳು ಸಿಗದೆ ಇದ್ರೂ ಕೂಡ ಮಹಜರ್ ಪ್ರಕ್ರಿಯೆಯನ್ನು ನಡೆಸಿಕೊಂಡು ಇಲ್ಲಿರ್ತಕ್ಕಂಥ ಮ್ಯಾನೇಜರ್ ಅನ್ನ ಅಲ್ಲಿಗೆ ಬರ್ಲಿಕ್ಕೆ ಹೇಳಿ ಇಲ್ಲಿರ್ತಕ್ಕಂಥ ಅನ್ನಪೂರ್ಣೇಶ್ವರಿ ಠಾಣೆಯ ಪೊಲೀಸರು ಹೊರಟೋಗಿದ್ದಾರೆ. ಹಾಗಾಗಿ ಒಂದು ಹಂತದಲ್ಲಿ ಈ ಏನು ಮಹಜರ್ ಪ್ರಕ್ರಿಯೆ ನಡೆದಿದೆ ಆದ್ರೂ ಕೂಡ ತನಿಖೆಗೆ ಬೇಕಾಗಿರ್ತಕ್ಕಂತಹ ಅಗತ್ಯ ದಾಖಲಾತಿಗಳು ಈ ಪೊಲೀಸರಿಗೆ ಸಿಕ್ಕಿಲ್ಲ ಅಂತ ಹೇಳ್ಬಹುದು. ಭಾವನಾ. ಎಸ್, ಧನ್ಯವಾದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.